ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ ಕನ್ನಡ ದ್ವಿತೀಯ ಭಾಷೆ. ಕ್ಲಾಸ್ 10th ಕನ್ನಡ ದ್ವಿತೀಯ ಭಾಷೆ ಎಕ್ಸಾಮ್ ದಿನಾಂಕ 28/5/2020 ನಡೆದ ಮೇನಲ್ಲಿ ನಡೆದ ಎಕ್ಸಾಮ್ ಎರಡನೇದು ಕನ್ನಡ ದ್ವಿತೀಯ ಭಾಷೆದು. ಕ್ಲಾಸ್ 10th ಕನ್ನಡ ದ್ವಿತೀಯ ಭಾಷೆ ಹಿಂದಿನ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಬಿಡಿಸಲಾಗಿದೆ. ದ್ವಿತೀಯ ಭಾಷೆ ಕನ್ನಡ ಕ್ಲಾಸ್ 10th 28/5/2020 ನಡೆದ ಗರಿಷ್ಠ ಅಂಕ 80. ಕನ್ನಡ ದ್ವಿತೀಯ ಭಾಷೆ ಬಹು ಆಯ್ಕೆ ಪ್ರಶ್ನೆಗಳು, ಪ್ರತಿ ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 1, ದ್ವಿತೀಯ ವಿಭಕ್ತಿ ಪ್ರತ್ಯಯವಿದು ಗೆ, ಅಲ್ಲಿ, ಅನ್ನು, ಅ. ಉತ್ತರ ಸಿ ಅನ್ನು ದ್ವಿತೀಯ ವಿಭಕ್ತಿ ಪ್ರತ್ಯಯವಿದು. ಸಿ ಉತ್ತರ. ಪ್ರಶ್ನೆ 2, ಬನ್ನಿ ಬನ್ನಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ABCDಯಲ್ಲಿ ಡಿ ದ್ವಿರುಕ್ತಿ. ಉತ್ತರ ದಿ ದ್ವಿರುಕ್ತಿ. ಪ್ರಶ್ನೆ 3, ಗುಣಸಂಧಿಗೆ ಉದಾಹರಣೆಯಾಗಿರುವ ಪದ. ABCDಯಲ್ಲಿ ಬಿ ಮಹೋತ್ಸವ. ಮಹೋತ್ಸವ ಗುಣಸಂಧಿಗೆ ಉದಾಹರಣೆಯಾಗಿದೆ. ಪ್ರಶ್ನೆ 4, 6 ಸಾಲುಗಳಿರುವ ಪದ್ಯ. ABCDಯಲ್ಲಿ ಉತ್ತರ ಎ ಷಟ್ಪದಿ. ಒಂದನೇ ಭಾಗದಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಸರಿ ಉತ್ತರಕ್ಕೆ 1 ಅಂಕ. ಪ್ರಶ್ನೆ 5, ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ವಿಷದ ಬಾಣವು ಮರಕ್ಕೆ ಏಕೆ ತಗುಲಿತು? ಉತ್ತರ ಬೇಡನು ಬಿಟ್ಟ ಬಾಣದಿಂದ ಜಿಂಕೆಯು ಹಾರಿ ತಪ್ಪಿಸಿಕೊಂಡ ಕಾರಣ ವಿಷದ ಬಾಣವು ಮರಕ್ಕೆ ತಗುಲಿತು. ಬೇಡನು ಬಿಟ್ಟ ಬಾಣದಿಂದ ಜಿಂಕೆಯು ಹಾರಿ ತಪ್ಪಿಸಿಕೊಂಡ ಕಾರಣ ವಿಷದ ಬಾಣವು ಮರಕ್ಕೆ ತಗುಲಿತು. ಪ್ರಶ್ನೆ 6, ಯಾವುದೂ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಎಂದು ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಹೇಳುತ್ತಾರೆ. ಉತ್ತರ ವ್ಯವಸಾಯ ಇಲ್ಲದಿದ್ದರೆ ದೇಶದ ಆಟವೇ ನಡೆಯದು ಎಂದು ಡಾಕ್ಟರ್ ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಹೇಳುತ್ತಾರೆ. ಪ್ರಶ್ನೆ 7, ರಮೇಶ್ ಗೌಡ MK ರವರು ಹೇಳುವಂತೆ ಶ್ರೇಷ್ಠ ಗುರುವಿನಲ್ಲಿ ಎಂಥ ಶಕ್ತಿ ಇರುತ್ತದೆ? ಉತ್ತರ ಶಿಷ್ಯರ ಮನಸ್ಸನ್ನು ಅರಿತು ಅವರ ಅಭಿಲಾಷೆಗೆ ತಕ್ಕಂತೆ ಜ್ಞಾನ ಕಟ್ಟಿಕೊಡುವ ಶಕ್ತಿ ಶ್ರೇಷ್ಠ ಗುರುವಿನಲ್ಲಿ ಇರುತ್ತದೆ ಎಂದು ರಮೇಶ್ ಗೌಡ MK ಅವರು ಹೇಳುತ್ತಾರೆ. ಪ್ರಶ್ನೆ 8, ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇರುತ್ತದೆ? ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯ ಇರುತ್ತದೆ? ಉತ್ತರ ಹಕ್ಕಿಗೂಡಿನಲ್ಲಿ ವಿಜ್ಞಾನಿಯ ತಂತ್ರಜ್ಞಾನ ಮತ್ತು ಕಲಾವಿದನ ಸೋಪೋಜ್ಞತೆಯ ಸಮನ್ವಯತೆ ಇರುತ್ತದೆ. ಪ್ರಶ್ನೆ 9, ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ಹೇಗೆ ಕಾಣುತ್ತಿದ್ದವು? ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ಹೇಗೆ ಕಾಣುತ್ತಿದ್ದವು? ಉತ್ತರ ಗಂಗೆಯಲ್ಲಿ ತೇಲುತ್ತಿದ್ದ 100 ದೀಪಗಳು ನದಿಯ ಬಟ್ಟೆಗೆ ಬೆಳಕಿನ ವಸೂತಿ ಹಾಕಿದಂತೆ ಕಾಣುತ್ತಿದ್ದವು. ಪ್ರಶ್ನೆ 10, ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣುತ್ತಿದ್ದವು? ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣುತ್ತಿದ್ದವು? ಉತ್ತರ ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಸಾವಿರಾರು ಮಳೆಬಿಲ್ಲುಗಳು ಒಟ್ಟಿಗೆ ಸೇರಿ ಕುಣಿದಂತೆ ಕಾಣುತ್ತಿದ್ದವು. ಪ್ರಶ್ನೆ 11, ಸಿದ್ಧಾರ್ಥನು ಕಾಡಿನಿಂದ ನಾಡಿನತ್ತ ಏಕೆ ಹೊರಟನು? ಉತ್ತರ ಸಿದ್ಧಾರ್ಥನು ಜನರ ಪ್ರೀತಿಯನ್ನು ಹುಡುಕಿಕೊಂಡು ಕಾಡಿನಿಂದ ನಾಡಿನತ್ತ ಹೊರಟನು. ಪ್ರಶ್ನೆ 12, ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ? ಉತ್ತರ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವ ಮಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ. ಪ್ರಶ್ನೆ 13, ನಮ್ಮ ಕರ್ತವ್ಯಗಳು ಹೇಗೆ ಮುಗಿಸಬೇಕೆಂದು ಕವಿ CPK ಅವರು ಹೇಳಿದ್ದಾರೆ? ಪ್ರಶ್ನೆ 13, ನಮ್ಮ ಕರ್ತವ್ಯಗಳು ಹೇಗೆ ಮುಗಿಸಬೇಕೆಂದು ಕವಿ CPK ಅವರು ಹೇಳಿದ್ದಾರೆ? ಉತ್ತರ ನಮ್ಮ ಕರ್ತವ್ಯಗಳನ್ನು ಸದ್ದುಗದ್ದಲಗಳಿಲ್ಲದೆ ಶಾಂತಿಯಿಂದ ಮುಗಿಸಬೇಕು ಎಂದು ಕವಿ CPK ಅವರು ಹೇಳಿದ್ದಾರೆ. ಪ್ರಶ್ನೆ 14, ಜನಪದರು ತುಂಬಿದ ಕುಣಿಗಲ್ ಕೆರೆ ಹೇಗೆ ಬಾಗಿದೆ ಎಂದು ಹೇಳಿದ್ದಾರೆ? ಉತ್ತರ ಜನಪದ ಪ್ರಕಾರ ಕುಣಿಗಲ್ ಕೆರೆ
ಬಾಳೆಯ ಹಣ್ಣಿನಂತೆ ಬಾಗಿದೆ ಎಂದು ಹೇಳಿದ್ದಾರೆ. ಜನಪದರ ಪ್ರಕಾರ ಕುಣಿಗಲ್ ಕೆರೆ ಬಾಳೆಹಣ್ಣಿನಂತೆ ಬಾಗಿದೆ ಎಂದು ಹೇಳಿದ್ದಾರೆ. ಪ್ರಶ್ನೆ 15. ಅಕ್ಕ ಮಹಾದೇವಿಯರ ಪ್ರಕಾರ ಸಂತೆ ಒಳಗೊಂದು ಮನೆ ಮಾಡಿದರೆ ಯಾವುದಕ್ಕೆ ನಾಚಬಾರದು? ಅಕ್ಕ ಮಹಾದೇವಿಯ ಪ್ರಕಾರ ಸಂತೆ ಒಳಗೊಂದು ಮನೆ ಮಾಡಿದರೆ ಯಾವುದಕ್ಕೆ ನಾಚಬಾರದು? ಉತ್ತರ: ಅಕ್ಕ ಮಹಾದೇವಿಯರ ಪ್ರಕಾರ ಸಂತೆ ಒಳಗೊಂದು ಮನೆ ಮಾಡಿದರೆ ಶಬ್ದಕ್ಕೆ ನಾಚಬಾರದು. ಪ್ರಶ್ನೆ 16. ಉತ್ತರನು ನಿಟ್ಟೋಟದಲ್ಲಿ ಓಡಿದ್ದು ಏಕೆ? ಅರ್ಜುನನ ರಥವನ್ನು ಮುನ್ನಡೆಸಿದಾಗ ಉತ್ತರನು ಕೌರವನ ಸೇನೆಗೆ ಹೆದರಿ ಜೀವ ಭಯದಿಂದ ನಿಟ್ಟೋಟದಲ್ಲಿ ಓಡಿದನು. ಭಾಗದಲ್ಲಿ 3 ಅಥವಾ 4 ವಾಕ್ಯದಲ್ಲಿ ಉತ್ತರ ಬರೆಯುವುದು. ಪ್ರತಿ ಉತ್ತರಕ್ಕೆ 2 ಅಂಕಗಳು. ಪ್ರಶ್ನೆ 17. ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು? ಉತ್ತರ: ರಕ್ಷಣಾ ಪಡೆ ಪ್ರಬಲವಾಗಿದ್ದಾಗ ಮಾತ್ರ ದೇಶದ ಸಂರಕ್ಷಣೆ ಸಾಧ್ಯ. ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು. ಬಲಿಷ್ಠ ದೇಶ ಎಲ್ಲರನ್ನೂ ಹೊಡೆದು ಹಾಕಿ ಸೂರ್ಯ ಮುಳುಗದ ಸಾಮ್ರಾಜ್ಯ ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮೆರೆಯಬಹುದು. ಈ ಕಾರಣದಿಂದ ನಮ್ಮ ದೇಶ ಸುಭದ್ರವಾಗಿರಲು ನಮ್ಮ ರಕ್ಷಣೆಗೆ ಪಡೆ ಪ್ರಬಲವಾಗಿರಬೇಕು. ಪ್ರಶ್ನೆ 18. ತಾಯಿ ಸಿದ್ದಮ್ಮ ಪುಟ್ಟರಾಜರನ್ನು ಏನೆಂದು ಆಶೀರ್ವದಿಸಿದಳು? ತಮ್ಮ ತಾಯಿ ಸಿದ್ದಮ್ಮ ಪುಟ್ಟರಾಜರನ್ನು ಏನೆಂದು ಆಶೀರ್ವದಿಸಿದಳು? ಉತ್ತರ: ತಾಯಿ ಸಿದ್ದಮ್ಮನವರು ಸಾಮಾನ್ಯರಂತೆ ವರ್ತಿಸದೆ ಮಹಾತಾಯಿಯಾಗಿ ಪುಟ್ಟರಾಜರನ್ನು ಆಶೀರ್ವದಿಸಿದಳು. ನಿನ್ನಂಥ ಶ್ರೇಷ್ಠ ಪುತ್ರ ರತ್ನವೊಂದನ್ನು ಹೆತ್ತ ಭಾಗ್ಯ ನನ್ನದಾಗಲಿ. ಸಂಸಾರದ ಬಂಧನ ನಿನಗೆ ಇಷ್ಟವಿಲ್ಲದಿದ್ದರೆ ನೀನು ನನ್ನ ಜೊತೆ ಬಂಧನ ಇಷ್ಟ ಇಲ್ಲದಿದ್ದರೆ ನೀನು ನನ್ನ ಜೊತೆ ಬರುವುದು ಬೇಡ. ಗುರು ಪಂಚಾಕ್ಷರು ತೋರುವ ಮಾರ್ಗದಲ್ಲಿ ನಡೆದು ಅಮರನಾಗು ಕಂದ ಎಂದು ಸಿದ್ದಮ್ಮ ಹೃದಯ ತುಂಬಿ ಆಶೀರ್ವದಿಸಿದಳು. ಪ್ರಶ್ನೆ 19. ಹರಿದ್ವಾರಕ್ಕೆ ಕಪಿಲ ಸ್ಥಾನ ಎಂದು ಹೆಸರು ಬರಲು ಕಾರಣವೇನು? ಉತ್ತರ: ಸಗರ್ ಪುತ್ರರನ್ನು ಕಪಿಲ ಮಹರ್ಷಿಯು ತನ್ನ ಕೋಪಾಗ್ನಿಯಿಂದ ಬೂದಿ ಮಾಡುತ್ತಾನೆ. ಆ ನಂತರ ಕಾಲದಲ್ಲಿ ಸಗರ ವಂಶದ ಭಾಗೀರಥನು ತನ್ನ ಪಿತೃಗಳಿಗೆ ಸದ್ಗತಿಯನ್ನು ಕಾಣಿಸಲು ಗಂಗೆಯನ್ನು ತಂದು ಹರಿಸಿದ ಸ್ಥಳ ಹರಿದ್ವಾರವಾಗಿದೆ. ಆ ಕಾರಣದಿಂದ ಹರಿದ್ವಾರಕ್ಕೆ ಕಪಿಲ ಸ್ಥಾನ ಎಂಬ ಹೆಸರು ಬಂದಿದೆ. ಪ್ರಶ್ನೆ 20. ಗೋಪಾಲನು ಹೂಬನದ ಸೊಗಸನ್ನು ವರ್ಣಿಸಿರುವ ಬಗೆಯನ್ನು ವಿವರಿಸಿ. ಉತ್ತರ: ಹೂಬನವು ಗೋಪಾಲನಿಗೆ ಬಹಳ ಆನಂದವನ್ನು ತರುತ್ತದೆ. ಮಲ್ಲಿಗೆ ಹೂ, ಕೆದೆಗೆ ಹೂ, ಸಂಪಿಗೆ ಹೂ, ಪರ್ವತ ಬಾಳೆಯ ಹೂ, ಕೋರಂಟೆ ಹೂ ಹೀಗೆ ಬಗೆ ಬಗೆ ಹೂಗಳು ಸಾವಿರಾರು ಮಳೆಬಿಲ್ಲುಗಳು ಒಟ್ಟಿಗೆ ಸೇರಿ ಕುಣಿದಂತೆ ತೋರುತ್ತದೆ. ಹಕ್ಕಿಗಳ ಇಂಪಾದ ಗಾನ, ತಂಗಾಳಿಯ ಸೂರ್ಯದೇವನ ಹೊಂಬೆಳಕು, ಹಸಿರು ಹುಲ್ಲಿನ ಮೇಲಿನ ಹಿಮಮಣಿ ಬನದ ಸೊಗಸನ್ನು ಮತ್ತಷ್ಟು ಹೆಚ್ಚಿಸಿವೆ ಎಂದು ಗೋಪಾಲನು ಹೂಬನದ ಸೊಬಗನ್ನು ಸುಂದರವಾಗಿ ವರ್ಣಿಸಿದ್ದಾನೆ. ಪ್ರಶ್ನೆ 21. ಯುಗದ ಆದಿ ತಂದ ಸಂಭ್ರಮವೇನು? ಉತ್ತರ: ಯುಗದ ಆದಿಯು ಜಗತ್ತಿನ ಎಲ್ಲೆಡೆ ಸೊಗಸಿನ ಸುಗ್ಗಿಯನ್ನು ಹೊತ್ತು ತಂದಿದೆ. ಬಗೆ ಬಗೆಯ ಬಣ್ಣದ ಚಿತ್ತಾರಗಳಂತೆ ಇಡೀ ಜಗತ್ತಿನ ಹೊಸ ಕಳೆಯು ತುಂಬಿ ಬಂದಿದೆ. ಈ ಋತುವಿನಲ್ಲಿ ಫಲಪುಷ್ಪಗಳು ಸಮೃದ್ಧವಾಗಿರುತ್ತವೆ. ಭೂಮಿ ತಾಯಿಯು ನವ ಮಧುವಿನಂತೆ ಸಿಂಗಾರಗೊಂಡು ಕೊಂಗೊಳಿಸುತ್ತಾಳೆ. ಹೀಗೆ ಯುಗದ ಆದಿಯು ಜಗತ್ತಿನ ಎಲ್ಲೆಡೆ ಸಂಭ್ರಮವನ್ನು ಹೊತ್ತು ತಂದಿದೆ. ಪ್ರಶ್ನೆ 22. ಬೊಬ್ಬೆ ಹೊಡೆದಾವ ಬಾಳೆ ಮೀನು ಈ ಸಾಲಿನ ಅರ್ಥವನ್ನು ಉತ್ತರಿಸಿ. ಕುಣಿಗಲ್ ಕೆರೆ ಕೃಷಿಕರ ಮೀನುಗಾರಿಕೆ ಅವಕಾಶ ನೀಡಿ ಅವರ ಬದುಕಿಗೆ
ಉರುಗೋಲಾಗಿದೆ ಎಂಬುದನ್ನು ಜನಪದರು ಈ ಸಾಲಿನ ಮೂಲಕ ವಿವರಿಸಿದ್ದಾರೆ. ಕೃಷಿಕರು ಮೀನುಗಾರಿಕೆ ಕೆರೆಯಲ್ಲಿ ಬಲೆ ಬೀಸಿದಾಗ ಆ ಬಲೆಗೆ ಸಿಲುಕಿಕೊಂಡ ಮೀನುಗಳು ನೀರಿನಿಂದ ಮೇಲಕ್ಕೆತ್ತಿದಾಗ ಅವು ವಿಲವಿಲನೆ ಒದ್ದಾಡುವ ಪರಿಯನ್ನು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಎಂದು ಜನಪದರು ವರ್ಣಿಸಿದ್ದಾರೆ. ಪ್ರಶ್ನೆ 23. ಈ ಲೋಕವು ಯಾವ ರೀತಿ ಸಂತೋಷದಾಯಕವಾಗಿದೆ ಎಂದು ಕವಿತ್ರಿ ಹೇಳುತ್ತಾರೆ? ಉತ್ತರ: ಬಣ್ಣ ಬಣ್ಣದ ಚಿಟ್ಟೆಗಳು ಹಾರುತ್ತಿವೆ. ಭೃಂಗ ಎಂದರೆ ತುಂಬಿ. ಈ ತುಂಬಿಯು ಝಂಕಾರ ಸಂಗೀತದಂತೆ ಕೇಳಿಬರುತ್ತಿದೆ. ಹೊಂಗೆಯ ಹೂವಿನ ಗಮಲು ಎಲ್ಲೆಡೆ ಹರಡಿವೆ. ಸಮೃದ್ಧವಾದ ಈ ಪರಿಸರದಲ್ಲಿ ನಾಳಿನ ಭವಿಷ್ಯ ಅಡಗಿ ಕುಳಿತಿದ್ದು ಇವೆಲ್ಲಗಳಿಂದ ಈ ಲೋಕವು ಸಂತೋಷದಾಯಕವಾಗಿದೆ ಎಂದು ಕವಿತ್ರಿ ಹೇಳುತ್ತಾರೆ. ಪ್ರಶ್ನೆ 24. ಕವಿಯು ಅಭಿವ್ಯಕ್ತಿಯಲ್ಲಿ ಕನ್ನಡ ನಾಡಿನ ವಿಸ್ತಾರವೇನು? ಉತ್ತರ: ಕನ್ನಡ ನಾಡು ಕಾವೇರಿಯಿಂದ ಗೋದಾವರಿ ನದಿಯವರೆಗೂ ಹರಡಿಕೊಂಡಿದೆ. ವಿಶಾಲ ಪ್ರದೇಶವಾಗಿತ್ತು. ಈ ನಾಡಿಗೆ ಸೇರಿದ ಜನರ ವಾಸ ಪ್ರದೇಶವು ಭೂಮಂಡಲದಲ್ಲಿ ಅತ್ಯಂತ ಸುಂದರವಾದ ಪ್ರದೇಶಗಳಲ್ಲಿ ಒಂದಾಗಿದೆ. ಕಾವೇರಿ ಮತ್ತು ಗೋದಾವರಿ ನದಿಗಳ ಗಡಿಯವರೆಗೆ ಕನ್ನಡ ನಾಡು ವಿಸ್ತಾರವಾಗಿ ಹರಡಿತು ಎಂಬುದು ಕವಿ ಸ್ಪಷ್ಟವಾಗಿ ಇಲ್ಲಿ ಅಭಿವ್ಯಕ್ತಿಸಿದ್ದಾರೆ. ಕವಿಗಳ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು ವಾಕ್ಯ ರೂಪದಲ್ಲಿ ಬರೆಯಿರಿ. ಪ್ರಶ್ನೆ 25. ಹಾಮಾನಾಯಕ್ ಕವಿಯವರ ಪರಿಚಯ. ಹಾಮಾನಾಯಕರು 12 ಸೆಪ್ಟೆಂಬರ್ 1931ರಲ್ಲಿ ಶಿವಮೊಗ್ಗ ಜಿಲ್ಲೆಯ ತೀರ್ಥನಹಳ್ಳಿ ತಾಲೂಕಿನ ಆರೋಗದ್ದೆಯಲ್ಲಿ ಜನಿಸಿದರು. ಅವರು ಸಂಪ್ರತಿ, ಸಲಾಪ, ಸುಲಂಗಿ, ಸಂಪಣ್ಣ, ಸ್ವಗತ, ಜಾನಪದ, ಸ್ವರೂಪ, ಸಮೀಕ್ಷೆ ಮುಂತಾದ ಹಲವು ಕೃತಿಗಳನ್ನು ರಚಿಸಿದ್ದಾರೆ. ಇವರ ಸಂಪ್ರತಿ ಅಂಕಣ್ಣ ಬರೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರೆತಿದೆ. ಅಲ್ಲದೆ ಕನ್ನಡ ಸಾಹಿತ್ಯ ಮತ್ತು ಆಡುಭಾಷೆ ಎಂಬ ಮಹಾಪ್ರಬಂಧಕ್ಕೆ ಅಮೆರಿಕದ ಇಂಡಿಯಾನಾ ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿ ಪಡೆದಿದ್ದಾರೆ. ಪದ್ಯ ಸಾರಾಂಶವನ್ನು ವಾಕ್ಯ ರೂಪದಲ್ಲಿ ಬರೆಯುವುದು. ಮುಂದಿನ ಪ್ರಶ್ನೆ 26. ವೇಷ ಧರಿಸಿ ಫಲವೇನಯ್ಯ, ವೇಷದಂತಾಚರಣೆ ಇಲ್ಲ ದನಕ, ವೇದಾಂತ ನೊಂದಿ ವೇದಾಂತವನೋದಿ ಫಲವೇನಯ್ಯ, ಬ್ರಹ್ಮ ತಾನಾಗ ತನಕ, ನಾನಾ ಕೆರೆ ತೋಡಿ ಫಲವೇನಯ್ಯ, ಪುಣ್ಯ ತೀರ್ಥಗಳ ಬರಹ ದನಕ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ಪದ್ಯದ ಸಾರಾಂಶ. ಪ್ರಸ್ತುತ ಪದ್ಯಭಾಗವನ್ನು ವಚನಕಾರ ಸೊನ್ನಲ್ಲಿಗೆ ಸಿದ್ದರಾಮಯ್ಯ ಅವರು ರಚಿಸಿದ್ದಾರೆ. ಈ ವಚನದಲ್ಲಿ ಮನುಷ್ಯನು ಆಂತರಿಕ ಹಾಗೂ ಬಾಹ್ಯ ನಡವಳಿಕೆಗಳು ಹೇಗಿರಬೇಕು ಎಂಬುದು ಹಲವು ಉದಾಹರಣೆಗಳ ಮೂಲಕ ವಚನಕಾರರು ವಿವರಿಸಿದ್ದಾರೆ. ನಮ್ಮ ವೇಷದಂತೆ ಆಚರಣೆ ಇಲ್ಲದಿದ್ದರೆ ಆ ವೇಷವನ್ನು ಧರಿಸಿ ಯಾವ ಫಲವೂ ಇರುವುದಿಲ್ಲ. ವೇದಾಂತವನ್ನು ಓದಿ ಅದರ ಅರ್ಥವನ್ನು ಗ್ರಹಿಸಿ ಬ್ರಹ್ಮನಂತೆ ಜ್ಞಾನವನ್ನು ಪಡೆಯದಿದ್ದರೆ ಅಂಥ ಓದು ವ್ಯರ್ಥವಾಗುತ್ತದೆ. ಹಾಗೆ ಅನೇಕ ಕೆರೆಗಳು ತೋಡಿ ನೀರು ಬರದಿದ್ದರೆ ಅಂಥ ಕೆರೆಗಳಿಂದ ಏನು ಪ್ರಯೋಜನವಿರುವುದಿಲ್ಲ. ಅಂತೆ ನಮ್ಮ ನಡೆ ನುಡಿಗಳಲ್ಲಿ ಭಿನ್ನತೆ ಇದ್ದರೆ ನಮ್ಮ ಶಕ್ತಿ, ನಮ್ಮ ವ್ಯಕ್ತಿತ್ವಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ. ಆದ್ದರಿಂದ ನಮ್ಮ ನಡೆ ನುಡಿಗಳು ಒಂದಾಗಿರಬೇಕು. ಅಂದಾಗ ಜೀವನ ಸಾರ್ಥಕವಾಗುತ್ತದೆ ಎಂಬುದನ್ನು ಈ ವಚನ ಪ್ರತಿಪಾದಿಸುತ್ತದೆ. ಮುಂದಿನ ಪ್ರಶ್ನೆ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು. ಪ್ರಶ್ನೆ 27. ಕೌರವನ ಸೇನೆಯ ಸಾಗರದಂತೆ ವಿಶಾಲವಾಗಿದೆ. ಇಲ್ಲಿ ಉತ್ತರ: ಅಲಂಕಾರದ ಹೆಸರು ಉಪಮಾ ಅಲಂಕಾರ. ಲಕ್ಷಣ ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದು ಉಪಮಾಲಂಕಾರ ಎನ್ನುತ್ತೇವೆ. ಉಪಮೆ ಕೌರವ ಸೇನೆ, ಉಪಮಾನ ಸಾಗರ, ಉಪವಾಚಕ ಅಂತೆ ಸಮಾನ ಧರ್ಮ ವಿಶಾಲವಾಗಿರುವುದು. ಇಲ್ಲಿ ಸಮನ್ವಯ ನೋಡಿದ್ರೆ ಈ ವಾಕ್ಯದಲ್ಲಿ ಕೌರವನ ಸೇನೆ ಎಂಬ ಉಪಮೆಯನ್ನು ಸಾಗರ ಎಂಬ ಉಪಮಾನಕ್ಕೆ
ಅಂತೆ ಎಂಬ ಉಪಮಾಚಕ ಮೂಲಕ ವಿಶಾಲವಾಗಿರುವುದು ಎಂಬ ಸಮಾನ ಧರ್ಮವನ್ನು ಸಮನ್ವಯಗೊಳಿಸಿ ವರ್ಣಿಸುವುದರಿಂದ ಇದು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ. ಗಾದೆಗಳನ್ನು ವಿಸ್ತರಿಸಿ ಬರೆಯುವುದು. ಪ್ರಶ್ನೆ 28. ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ, ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಸೊ ಗಾದೆಗಳನ್ನು ವಿಸ್ತರಿಸಿ ಬರೆದು ಇನ್ನೊಂದು ವಿಡಿಯೋ ಮಾಡಲಾಗಿದೆ. 8ನೇ ಭಾಗದಲ್ಲಿ ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ಬರೆಯುವುದು. ಸಂದರ್ಭವನ್ನು ಬಿಡಿಸೋದು ನೋಡೋಣ. 29. ಪ್ರಶ್ನೆ 29. ಏನಾದರೂ ವರವನ್ನು ಕೇಳು ಕೊಡುತ್ತೇನೆ. ಉತ್ತರ. ಈ ವಾಕ್ಯವನ್ನು ಅರಾಮಿತ್ರರವರು ರಚಿಸಿರುವ ಮಹಾಭಾರತ ಪಾತ್ರ ಸಂಗತಿಯ ಕೃತಿಯಿಂದ ಆಯ್ದ ಒಣಮರದ ಗಿಳಿ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಇಂದ್ರನು ಗಿಳಿಗೆ ಹೇಳುತ್ತಾನೆ. ಗಿಳಿಯ ತತ್ವನಿಷ್ಠೆ, ಪರಹಿತ ಬಯಸುವ ಗುಣಗಳನ್ನು ಮೆಚ್ಚಿದ ಇಂದ್ರನ ಗಿಳಿಗೆ ಏನಾದರೂ ವರವನ್ನು ಕೊಡಬೇಕು ಎಂದು ತೀರ್ಮಾನಿಸಿದ ಈ ಸಂದರ್ಭದಲ್ಲಿ ಗಿಳಿಯನ್ನು ಕುರಿತು ನಿನಗೆ ಏನು ವರ ಬೇಕು ಕೇಳು ಕೊಡುತ್ತೇನೆ ಎಂದು ಇಂದ್ರನು ಹೇಳುತ್ತಾನೆ. ನಮ್ಮ ಒಳ್ಳೆಯ ಗುಣಗಳಿಂದ ನಾವು ಎಲ್ಲರನ್ನೂ ಪ್ರೀತಿ, ಮೆಚ್ಚುಗೆ, ಗೌರವ ಪಾತ್ರಕ್ಕೆ ರಾಗಬಹುದು ಎಂಬುದು ಈ ವಾಕ್ಯದ ಪ್ರತಿಪಾದಿಸುತ್ತದೆ. ಗಿಳಿಯ ಪರೋಪಕಾರದ ಗುಣ ಹಾಗೂ ತತ್ವನಿಷ್ಠೆಯ ಸ್ವಾರಸ್ಯ ಇಲ್ಲಿ ವ್ಯಕ್ತವಾಗಿದೆ. ಪ್ರಶ್ನೆ 30. ಅವಕಾಶ ಮತ್ತು ಅದೃಷ್ಟಕ್ಕೆ ತಮ್ಮ ಸಂತತಿಯ ಉಳಿವನ್ನು ಒಡ್ಡುತ್ತದೆ. ಉತ್ತರ. ಸಂದರ್ಭ. ಈ ವಾಕ್ಯವನ್ನು BS ಕೃಪಾಕರ್ ಮತ್ತು ಕೆ ಸೇನಾನಿಯವರು ಕೆ ಪುಟ್ಟಸ್ವಾಮಿಯವರ ಜೊತೆಗೂಡಿ ರಚಿಸಿದ ಜೀವಜಾಲ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾದ ಹಕ್ಕಿಗೂಡು ನಿಗೂಢ ಜಗತ್ತು ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಮೀನು, ಕಪ್ಪೆ ಮತ್ತು ಸರೀಸೃಪದಂತಹ ಪ್ರಾಣಿಗಳ ಸಂತಾನೋತ್ಪತ್ತಿ ಕ್ರಿಯೆಯನ್ನು ವಿವರಿಸುವ ಸಂದರ್ಭದಲ್ಲಿ ಲೇಖಕರು ಈ ವಾಕ್ಯವನ್ನು ಬಳಸಿದ್ದಾರೆ. ಮೀನು, ಕಪ್ಪೆ ಮತ್ತು ಸರೀಸೃಪಿಗಳು ಅಸಂಖ್ಯಾತ ಮೊಟ್ಟೆಗಳನ್ನು ಇಡುತ್ತವೆ. ಆದರೆ ಅದೃಷ್ಟ ಮತ್ತು ಅವಕಾಶದ ಲಾಭ ಪಡೆದ ಕೆಲವು ಮಾತ್ರ ಅವುಗಳಲ್ಲಿ ಜೀವಂತವಾಗಿ ಉಳಿಯುತ್ತವೆ ಎಂಬುದು ಈ ವಾಕ್ಯದ ಅರ್ಥವಾಗಿದೆ. ಪ್ರಾಣಿಗಳಲ್ಲಿನ ಸಂತಾನೋತ್ಪತ್ತಿಯು ಪ್ರಕ್ರಿಯೆಯ ವೈವಿಧ್ಯತೆಯನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಹಾಗೂ ಬದುಕಿನಲ್ಲಿ ಅವಕಾಶ ಮತ್ತು ಅದೃಷ್ಟ ಎಷ್ಟು ಮಹತ್ವವಾದದ್ದು ಎನ್ನುವ ಸ್ವಾರಸ್ಯ ಇಲ್ಲಿ ಬಂದಿದೆ. ಪ್ರಶ್ನೆ 31. ಸಾಧಾರಣವಾದ ಕಪ್ಪುಗಳನ್ನು ಅಲ್ಲಿಯೇ ಬಿಟ್ಟು ಬಂದಿರಿ. ಉತ್ತರ. ವಾಕ್ಯವನ್ನು ಡಾಕ್ಟರ್ ಗುರುರಾಜ್ ಕರಜ್ಗಿಯವರು ಬರೆದಿರುವ ಕರುಣಾಳು ಬೆಳಕೆ ಎಂಬ ಪುಸ್ತಕದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕಾಪಿ ಕಪ್ಪು ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಗುರುಗಳು ತಮ್ಮ ಮನೆಗೆ ಬಂದಿದ್ದ ಹಳೆಯ ವಿದ್ಯಾರ್ಥಿಗಳನ್ನು ಕುರಿತು ಹೇಳುತ್ತಾರೆ. ಗುರುಗಳು ತಂದಿಟ್ಟ ಕಾಫಿಯನ್ನು ವಿದ್ಯಾರ್ಥಿಗಳು ಸಾಧ್ಯವಾದಷ್ಟು ಉತ್ತಮ ಕಪ್ಪುಗಳಿಗೆ ಹಾಕಿಕೊಂಡು ಕುಡಿಯುವುದನ್ನು ಗಮನಿಸಿದ ಗುರುಗಳು ಈ ಮಾತನ್ನು ಹೇಳುತ್ತಾರೆ. ಎಲ್ಲರಿಗೂ ಉತ್ತಮವಾದದ್ದೇ ಬೇಕೆಂಬ ಮನೋಭಾವನೆ ಇದ್ದ ಕಾರಣ ಸಾಧಾರಣ ಕಪ್ಪುಗಳನ್ನು ಎಲ್ಲರೂ ಅಲ್ಲೇ ಬಿಟ್ಟು ಬಂದಿದ್ದೀರಿ. ಇಂತಹ ಮನೋಭಾವನೆಯನ್ನು ನಮ್ಮ ತೊಂದರೆಗಳಿಗೆ ನಿಜವಾದ ಕಾರಣ ಎಂದು ತಿಳಿಸುತ್ತಾರೆ. ಜೀವನದಲ್ಲಿ ಸದಾ ಉತ್ತಮವಾದದ್ದನ್ನೇ ಪಡೆಯಬೇಕೆ ಎಂಬ ನಮ್ಮ ಮನೋಭಾವನೆ ನಮ್ಮ ಜೀವನದ ತೊಂದರೆಗಳಿಗೆ ಕಾರಣವಾಗುತ್ತದೆ ಎಂಬ ಸಾರಾಂಶ ಇಲ್ಲಿ ವ್ಯಕ್ತಗೊಂಡಿದೆ. ಪ್ರಶ್ನೆ 32. ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು. ಉತ್ತರ. ಈ ವಾಕ್ಯವನ್ನು ಡಾಕ್ಟರ್ ಬಸವರಾಜ್ ಸಬರದ್ ಅವರು ಬರೆದಿರುವ ಪದಕಟ್ಟಿ ಹಾಡೇನ ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಬೋಧಿವೃಕ್ಷದ ಹಾಡು ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಿದ್ಧಾರ್ಥನು ಕಾಡನ್ನು ಅಲೆದ ನಂತರ ಕಾಡಿನ ಅರ್ಥವನ್ನು ತಿಳಿದು ನಾಡಿನ ಅರ್ಥವನ್ನು ತಿಳಿದು ಬುದ್ಧನಾಗುತ್ತಾನೆ. ಬುದ್ಧನಾದ ನಂತರ ಜನರ ಪ್ರೀತಿಯನ್ನು ಹುಡುಕಿಕೊಂಡು ಕಾಡಿನಿಂದ ಮರಳಿ ನಾಡಿಗೆ ಬರುವ ಸಂದರ್ಭವನ್ನು ಕವಿ ಇಲ್ಲಿ ವಿವರಿಸಿದ್ದಾರೆ. ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು ಎಂದು ತಿಳಿದು ಜನರಲ್ಲಿ ಆ ಪ್ರೀತಿ ಕಾಣಲು ಬುದ್ಧ ಮರಳಿ ನಾಡಿಗೆ ಬರುವುದು ಕವಿ ಇಲ್ಲಿ ತಿಳಿಸಿದ್ದಾರೆ. ಬದುಕಿನಲ್ಲಿ ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದು ಎಂಬ ಸ್ವಾರಸ್ಯ ವಾಕ್ಯದಲ್ಲಿ ವ್ಯಕ್ತವಾಗಿದೆ. ಪ್ರಶ್ನೆ 33. ಶಾಂತಿಯಲ್ಲಿ ಬದುಕಿ ನೀ ಕರ್ತವ್ಯ ಮುಗಿಸು. ಉತ್ತರ. ಈ ವಾಕ್ಯವನ್ನು
ಸಿ.ಪಿ. ಕೃಷ್ಣಕುಮಾರ್ ಅವರು ರಚಿಸಿದ ಬೋಗಸೆ ಎಂಬ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾದ ಸದ್ದು ಮಾಡದಿರು ಎಂಬ ಪದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ. ನಮ್ಮ ಕರ್ತವ್ಯವನ್ನು ಯಾವುದೇ ಸದ್ದು ಗದ್ದಲವಿಲ್ಲದೆ ಶಾಂತಿಯಿಂದ ಮೌನವಾಗಿ ಮಾಡಿ ಮುಗಿಸಬೇಕು ಎಂಬುದು ತಿಳಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿಸಿದ್ದಾರೆ. ತಟ್ಟೆಯಲ್ಲಿ ಕರ್ಪೂರ ಮೌನವಾಗಿ ಕರಗುವಂತೆ, ದೀಪದ ಎದುರಿಗೆ ಕತ್ತಲು ಸರಿದು ಹೋಗುವಂತೆ ನಮ್ಮ ಬದುಕಿನ ಕರ್ತವ್ಯಗಳನ್ನು ಕೂಗಾಡದೆ ಹೋರಾಡದೆ ಶಾಂತಿಯಿಂದ ನೆರವೇರಿಸಬೇಕು ಎಂದು ಈ ವಾಕ್ಯ ತಿಳಿಸುತ್ತದೆ. ನಾವು ಯಾವುದೇ ಆಡಂಬರ ಪ್ರದರ್ಶನಗಳಿಗೆ ಮನಸ್ಸು ಸೋಲದೆ, ಸದ್ದುಗದ್ದಲವಿಲ್ಲದೆ ನಮ್ಮ ಕರ್ತವ್ಯಗಳು ಶಾಂತಿಯಿಂದ ಮುಗಿಸಬೇಕು ಎನ್ನುವ ಸಾರ್ಥಕ ಜೀವನ ಮೌಲ್ಯ ಇಲ್ಲಿ ಸ್ವಾರಸ್ಯಪೂರ್ವಕವಾಗಿ ವ್ಯಕ್ತವಾಗಿದೆ. ಪದ್ಯಭಾಗ ಪೂರ್ಣಗೊಳಿಸಿ ಬರೆಯುವುದು ತಪ್ಪಿಲ್ಲದ ಸಂಪೂರ್ಣವಾಗಿ 4 ಅಂಕದಲ್ಲಿ ಕೇಸರೊಳಗಿದ್ದರೂ ಡ್ಯಾಶ್ ಡ್ಯಾಶ್ ಸಾರ್ಥಕತೆ ಈ ಪದ್ಯ. ಅಥವಾ ಇನ್ನೊಂದು ಪದ್ಯ, ಒಂದು ಬಾಣಕ್ಕೆ ಡ್ಯಾಶ್ ಡ್ಯಾಶ್ ಹೋರಾಡು ಹಗಲಿರುಳು ಪದ್ಯ ಪೂರ್ಣಗೊಳಿಸಲಾಗಿದೆ. ಕೇಸರೊಳಿದ್ದರೂ ಮೇಲೆ ಬಾಂದಳವಾದ ನೋಡಿ, ಮಿಸುಪ ರವಿಕಿರಣಗಳ ಸಿರಿಗೆ ಮೆರೆದಾಡಿ, ಮಸಗು ಒಂಬುಜದಂತೆ ದೇಹದಾಳವೆಸಕೆ ಬಸಮಾಗು ಬಂದ ಮನುಜತೆಯ ಸಾರ್ಥಕತೆ. ಅಥವಾ ಇನ್ನೊಂದು, ಒಂದು ಬಾಣಕ್ಕೆ ಗುರಿಯು ಹಲವಿರುವುದುಂಟೆ, ಒಂದು ದೇಹದೊಳಾತ್ಮವರೆಳೆಯುವುದುಂಟೆ, ಒಂದು ಜೀವನಕ್ಕೆ ಹಲವು ಸಾಧ್ಯಗಳು, ಒಂದೇ ಹೆಗ್ಗುರಿಗೆ ಹೋರಾಡು ಹಗಲಿರುಳು ಪದ್ಯ ಪೂರ್ಣಗೊಳಿಸಲಾಗಿದೆ. ಮುಂದಿನ ಪ್ರಶ್ನೆ 8 ವಾಕ್ಯದಲ್ಲಿ ಉತ್ತರಿಸುವುದು. ಪ್ರಶ್ನೆ 35, ಅರ್ಜುನ್ ಮತ್ತು ಉತ್ತರ ಇವರಿಬ್ಬರ ಸಂಭಾಷಣೆಯಲ್ಲಿ ಸ್ವಾರಸ್ಯವನ್ನು ನೀವು ಮೆಚ್ಚುವ ಅಂಶದೊಂದಿಗೆ ವಿವರಿಸಿ. ಅಥವಾ ಇನ್ನೊಂದು ಪ್ರಶ್ನೆಗೆ, ಅರ್ಜುನ್ ಮತ್ತು ಉತ್ತರನ ಗುಣ ಸ್ವಭಾವಗಳಲ್ಲಿ ಕಾಣುವ ವ್ಯತ್ಯಾಸಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಇನ್ನು ಮೊದಲಿಗೆ ಅರ್ಜುನ್ ಮತ್ತು ಉತ್ತರ ಇವರಿಬ್ಬರ ಸಂಭಾಷಣೆಯಲ್ಲಿ ಸ್ವಾರಸ್ಯವನ್ನು ನೀವು ಮೆಚ್ಚುವ ಅಂಶದೊಂದಿಗೆ ವಿವರಿಸುವುದು. ಈ ಪ್ರಶ್ನೆಗೆ ಉತ್ತರವನ್ನು ನೀಡೋಣ. ಉತ್ತರ ಸಾರಥಿಯಾಗಿ ಅರ್ಜುನ ಬೃಹನ್ನಳೆ ವೇಷದಲ್ಲಿ ಯುದ್ಧ ಭೂಮಿಗೆ ರಥವನ್ನು ತೆಗೆದುಕೊಂಡು ಹೋಗುತ್ತಾನೆ. ರಥದ ಮೇಲೆ ಕುಳಿತಿದ್ದ ಉತ್ತರನು ಕೌರವ ಸಾಗರದಂತಹ ಸೇನೆಯನ್ನು ಕಂಡು ಭಯಭೀತನಾಗುತ್ತಾನೆ. ಆ ಸಂದರ್ಭದಲ್ಲಿ ಅರ್ಜುನ್ ಮತ್ತು ಉತ್ತರನ ನಡುವೆ ನಡೆದ ಸಂಭಾಷಣೆಯು ಬಹು ಸ್ವಾರಸ್ಯಕರವಾಗಿದೆ. ಉತ್ತರ ಸಾಗರದಂತಹ ಕೌರವರ ಸೇನೆಯನ್ನು ನೋಡಿ, ಭಯದಿಂದ ಈ ಸೈನ್ಯವನ್ನು ಎದುರಿಸಲು ಶಿವನಿಂದ ಮಾತ್ರ ಸಾಧ್ಯ, ನನ್ನಿಂದಾಗದು, ರಥವನ್ನು ಹಿಂತಿರುಗಿಸು ಎಂದು ಅರ್ಜುನಿಗೆ ಹೇಳುತ್ತಾನೆ. ಆದರೆ ಉತ್ತರನ ಮಾತಿಗೆ ಸೊಪ್ಪು ಹಾಕದ ಅರ್ಜುನ ರಥವನ್ನು ಮುಂದಕ್ಕೆ ನಡೆಸುತ್ತಾನೆ. ಆದ್ದರಿಂದ ಮತ್ತಷ್ಟು ಬೆದರಿದ ಉತ್ತರನು, ಈ ಸಾರಥಿ ನನ್ನನ್ನು ಕೊಂದೇ ಬಿಡುತ್ತಾನೆ ಎನ್ನುತ್ತಾ ರಥದಿಂದ ಜಿಗಿದು ಓಡಲು ಪ್ರಾರಂಭಿಸುತ್ತಾನೆ. ಆಗ ಓಡುತ್ತಿದ್ದ ಉತ್ತರನ್ನು ತಡೆದು ನಿಲ್ಲಿಸಿದ ಅರ್ಜುನ, ಎಲ್ಲೋ ರಾಜ್ಯಸಭೆಯಲ್ಲಿ ಹೆಂಗೆಳೆಯರ ಮುಂದೆ ಶೂರನಂತೆ ಮಾತನಾಡಿದ ನಿನಗೆ ಈ ಯುದ್ಧ ಭೂಮಿಯಲ್ಲಿ ಏನಾಯಿತು? ಶತ್ರು ಸೈನ್ಯವನ್ನು ಸಹನಿಸದೆ ನಾಡನರಿಯಂತೆ ಹೆದರಿ ಓಡಿ ಹೋಗುತ್ತಿರುವೆಯಲ್ಲ, ನಡೆ ಯುದ್ಧ ಮಾಡು ಎಂದು ಗದರಿಸಿ ಹೇಳುತ್ತಾನೆ. ಮುಂದುವರಿಯುವುದು, ಯುದ್ಧ ಭೂಮಿಯಿಂದ ಓಡಿ ಹೋದರೆ ಪಾಪ ಬರುತ್ತದೆ, ಇಲ್ಲದಿದ್ದರೆ ಯುದ್ಧದಲ್ಲಿ ವೀರಮರಣ ಹೊಂದಿದರೆ ಸುರರ ಸತಿಯರು ಸಿಗುತ್ತಾರೆ, ಆ ಆಸೆ ಹುಟ್ಟಿಸುತ್ತಾನೆ. ಅರ್ಜುನ್ ಮಾತಿಗೆ ಪ್ರತಿಕ್ರಿಯಿಸಿದ ಉತ್ತರ, ಯುದ್ಧ ಭೂಮಿಯಿಂದ ಓಡಿ ಹೋದ ಪಾಪವನ್ನು ಭೂಸುರರಿಂದ ಯಾವ ಮಾಡಿಸಿ ಕಳೆದುಕೊಳ್ಳುತ್ತೇನೆ. ನಿನಗೆ ಸುರರ ಸತಿ ಇಂದ್ರ ಪದವಿ ಯಾವುದು ಬೇಡ, ಅರಮನೆಯ ನಾರಿಯರೇ ಸಾಕು, ನನ್ನ ಅರಸುತನವೇ ಸಾಕು, ದಯಮಾಡಿ ನನ್ನನ್ನು ಬಿಟ್ಟು ಬಿಡು ಎಂದು ಅರ್ಜುನನ ಬಳಿ ಅಂಗಲಾಚುತ್ತಾನೆ. ಹೀಗೆ ಅರ್ಜುನ್ ಮತ್ತು ಉತ್ತರನ ನಡುವಿನ ಸಂಭಾಷಣೆಯನ್ನು ಸ್ವಾರಸ್ಯಕರವಾಗಿ ಸಾಗುತ್ತದೆ. ಇನ್ನೊಂದು ಅಥವಾ ಒಂದು ಪ್ರಶ್ನೆ ಇದೆ ನೋಡ್ರಿ. ಈ ಪ್ರಶ್ನೆಗೆ ಉತ್ತರ, ಅರ್ಜುನ್ ಮತ್ತು ಉತ್ತರನ ಗುಣ ಸ್ವಭಾವಗಳಲ್ಲಿ ಕಾಣುವ ವ್ಯತ್ಯಾಸಗಳನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ. ಈ ಪ್ರಶ್ನೆಗೆ ಉತ್ತರ, ಅರ್ಜುನ್ ಮತ್ತು ಉತ್ತರನ ಗುಣಗಳಲ್ಲಿ ಅಜಗಜಾಂತರ ವ್ಯತ್ಯಾಸಗಳನ್ನು ಕಾಣಬಹುದಾಗಿದೆ. ಇಲ್ಲಿ ಅರ್ಜುನ್ ಧೈರ್ಯ ಸಾಹಸಗಳ ಪ್ರತೀಕವಾದರೆ ಉತ್ತರನು ಅಂಜುಬುರುಕತನ ಹಿಡಿತನದ ಪ್ರತೀಕವಾಗಿದ್ದಾನೆ. ಆಡದೆ ಮಾಡಿ ತೋರಿಸುವ ಕೆಚ್ಚದೆ ಗುಣಗಳನ್ನು ಅರ್ಜುನ್ನಲ್ಲಿ ಕಾಣುತ್ತವೆ. ಆದರೆ ಉತ್ತರನು ಅರಮನೆಯ ಹೆಂಗಳೆಯರ ಮುಂದೆ ಶೂರನಂತೆ
ಮಾತನಾಡುತ್ತಾನೆ. ಆದರೆ ಯುದ್ಧ ಭೂಮಿಯಲ್ಲಿ ಕೌರವನ ಸೇನೆ ಕಂಡ ಕೂಡಲೇ ಹೆದರಿ ಯುದ್ಧ ಭೂಮಿಯಿಂದ ಓಡಿ ಹೋಗುತ್ತಾನೆ. ಇದು ಉತ್ತರನ ನಡೆ ಹಿಡಿತನದಕ್ಕೆ ಸಾಕ್ಷಿಯಾಗಿ ನಿಲ್ಲುತ್ತದೆ. ಉತ್ತರನು ಹಾಗೆ ಯುದ್ಧ ಭೂಮಿಯಿಂದ ಓಡಿ ಹೋದಾಗ ಅರ್ಜುನನನ್ನು ಅವನಿಗೆ ಧೈರ್ಯ ತುಂಬಿ ಯುದ್ಧದಲ್ಲಿ ಹೋರಾಡುವಂತೆ ಪ್ರೇರಿಸುತ್ತಾನೆ. ಅದು ಅರ್ಜುನಲ್ಲಿ ಅಡಗಿರುವ ಹೋರಾಟ ಮನೋಭಾವ, ಶತ್ರುಗಳನ್ನು ಎದುರಿಸುವ ಮನೋಬಲವನ್ನು ಎತ್ತಿ ತೋರಿಸುತ್ತದೆ. ಅದಕ್ಕೆ ಪ್ರತಿಯಾಗಿ ಉತ್ತರನು ಯುದ್ಧ ಭೂಮಿಯಿಂದ ಓಡಿ ಹೋದರೆ ಪಾಪ ಬರುತ್ತದೆ ಎಂದರೂ ಸಹ ಅದನ್ನು ಲೆಕ್ಕಿಸದೆ ಜೀವ ಭಯದಿಂದ ಓಡಿ ಹೋಗುತ್ತಾನೆ. ಅರಮನೆಯಲ್ಲಿ ಹೆಂಗಳೆಯರ ಮುಂದೆ ಪ್ರದರ್ಶನ ಮಾಡಿದ ಶೂರತನ ರಣರಂಗಕ್ಕೆ ಬಂದ ಕೂಡಲೇ ಇಳಿದು ಹೋಗುತ್ತದೆ. ಉತ್ತರನು ಕೌರವನ ಸೇನೆ ಕಂಡ ಕೂಡಲೇ ರಥದಿಂದ ಇಳಿದು ಭಯದಿಂದ ಓಡಿ ಹೋದರೆ ಅರ್ಜುನನನ್ನು ರಥವನ್ನು ಕೌರವನ ಸೇನೆ ಕಡೆ ಮುನ್ನಡೆಯುವ ಮೂಲಕ ಧೈರ್ಯ ಪ್ರದರ್ಶಿಸುತ್ತಾನೆ. ಒಟ್ಟಾರೆ ಇಬ್ಬರ ಗುಣಗಳಲ್ಲಿ ಸಾಕಷ್ಟು ಭಿನ್ನತೆ ಇದ್ದು ಅರ್ಜುನ ತನ್ನ ಪರಾಕ್ರಮದ ಮೂಲಕ ಎಲ್ಲರ ಗೌರವಕ್ಕೆ ಪಾತ್ರನಾದರೆ ಉತ್ತರನು ತನ್ನ ಹಿಡಿತನ ಪ್ರದರ್ಶನ ಮಾಡುವ ಮೂಲಕ ಎಲ್ಲರೆದುರು ನಗೆಪಾಟಲಿಗೆ ಒಳಗಾಗುತ್ತಾನೆ. ಇಬ್ಬರ ಗುಣ ಸ್ವಭಾವಗಳು ತದ್ವಿರುದ್ಧವಾಗಿರುವುದು ಇದರಿಂದ ತಿಳಿದು ಬರುತ್ತದೆ. ಗದ್ಯ ಭಾಗವನ್ನು ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸುವುದು. 2 ಅಂಕಗಳು. ಪ್ರಶ್ನೆ 36. ಕನ್ನಡ ನಾಡಿನ ಮೇಲೆ ಪರಗಡೆಗಳಿಂದ ದಾಳಿ ದಂಗೆ ನಡೆಯುತ್ತಿದ್ದವು. ವೀರರು ಅವುಗಳನ್ನು ತಡೆದು ಕನ್ನಡಿಗರ ಗೌರವವನ್ನು ಉಳಿಸಿದ್ದಾರೆ. ತ್ಯಾಗ ಬಲಿದಾನಗಳಿಂದ ಅಮರರಾಗಿದ್ದಾರೆ. ನಮ್ಮ ಜನಪದರು ಜನತೆಯೇ ಹುರಿದುಂಬಿಸಲು ಇಂಥ ವೀರರ ಜೀವನ ಚರಿತ್ರೆಯನ್ನು ಲಾವಣಿ ಕಟ್ಟಿ ಹಾಡಿದ್ದಾರೆ. ಲಾವಣಿ ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರವಾಗಿದೆ. ಜನಸಾಮಾನ್ಯರು ರಚಿಸಿರುವ ಲಾವಣಿಗಳು ವಸ್ತುನಿಷ್ಠವಾಗಿದ್ದು ಐತಿಹಾಸಿಕ ಮಹತ್ವವನ್ನು ಹೊಂದಿವೆ. ಇವು ವೀರರ ಸಾಹಸ ಹಾಗೂ ಉಜ್ವಲ ಜೀವನವನ್ನು ವರ್ಣಿಸುವ ಕಥನಾತ್ಮಕ ಕಾವ್ಯಗಳಾಗಿವೆ. ಏಕ ಘಟನೆಯನ್ನಾಧರಿಸಿ ರಚಿಸಿದ ಹಾಡಿನ ರೂಪದ ಕಥೆಗಳಾಗಿವೆ. ಇಂಥ ಹಲವು ಲಕ್ಷಣಗಳನ್ನು ಲಾವಣಿಯು ಹೊಂದಿವೆ. ಹಲಗಲಿಯು ಬೇಡರ ಲಾವಣಿ ಒಂದಕ್ಕೊಂದು ನೈಜ ಉದಾಹರಣೆಯಾಗಿದೆ. ಹಗಲಿಯ ಬೇಡರು ಊರು ಒಂದು ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆ ಸೇರಿದೆ. ಅಂದು ಕಲಾದಗಿಯ ಜಿಲ್ಲೆ ಸ್ಥಾನ ಹೊಂದಿತ್ತು. ಇಲ್ಲಿಂದ ಉತ್ತರಕ್ಕೆ 5-6 ಕಿಲೋಮೀಟರ್ ದೂರದಲ್ಲಿ ಹಲಗಲಿ ಇದೆ. ಹಲಗಲಿಯ ಬಂಟರ ಹತ್ತಾರ ಕದನ ಎಂಬ ವೀರ ರಸಯುಕ್ತ ಹಾಡುಗಳೇ ಹಲಗಲಿ ಬೇಡರ ಲಾವಣಿಗಳಾಗಿವೆ. ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಆಡಳಿತ ಸೂತ್ರ ಹಿಡಿದಿದ್ದರು. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತೀಯರ ಮೇಲೆ ಬ್ರಿಟಿಷರು ನಿಶಸ್ತ್ರೀಕರಣ ಆಜ್ಞೆಯನ್ನು ಹೊರಡಿಸಿದರು. ಈ ಶಾಸನದ ಪ್ರಕಾರ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿರಲಿಲ್ಲ ಮತ್ತು ಭಾರತೀಯರೆಲ್ಲರೂ ತಮ್ಮಲ್ಲಿರುವ ಆಯುಧಗಳನ್ನು ಕೂಡಲೇ ಸರ್ಕಾರಕ್ಕೆ ಒಪ್ಪಿಸಬೇಕಿತ್ತು. ಆದರೆ ತಮ್ಮ ಜೀವನಕ್ಕೆ ಆಧಾರವಾಗಿದ್ದ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕೆಂಬ ಆದೇಶವನ್ನು ಹಲಗಲಿಯ ಬೇಡರು ವಿರೋಧಿಸಿದರು. ಇದರಿಂದ ಅಲ್ಲಲ್ಲಿ ಬ್ರಿಟಿಷರ ವಿರುದ್ಧ ದಂಗೆಗಳಾದವು. ಬ್ರಿಟಿಷರ ಸರ್ಕಾರದ ದೌರ್ಜನ್ಯದ ವಿರುದ್ಧ ಹಲಗಲಿ ಬೇಡರು ಕೆಚ್ಚೆದೆಯಿಂದ ಹೋರಾಡಿದ ಜನಪದರು ತಮ್ಮ ಲಾವಣಿಗಳಲ್ಲಿ ಸ್ವಾರಸ್ಯವಾಗಿ ವರ್ಣಿಸಿದ್ದಾರೆ. ಇಲ್ಲಿ 2 ಪ್ರಶ್ನೆಗಳಿಗೆ ನೋಡೋಣ. ಬ್ರಿಟಿಷರು ಹೋರಾಡಿದ ನಿಶಸ್ತ್ರೀಕರಣ ಆಜ್ಞೆಯನ್ನು ಹೇಳುತ್ತದೆ. ಏನು ಹೇಳುತ್ತದೆ? 2ನೇದು ಲಾವಣಿಯ ಲಕ್ಷಣಗಳನ್ನು ತಿಳಿಸಿ. ಇಲ್ಲಿ 1ನೇ ಪ್ರಶ್ನೆಗೆ ಉತ್ತರ. ಬ್ರಿಟಿಷರು ಹೋರಾಡಿಸಿದ ನಿಶಸ್ತ್ರೀಕರಣ ಆಜ್ಞೆ ಏನು ಹೇಳುತ್ತದೆ? ಈ ಪ್ರಶ್ನೆ ಉತ್ತರ ನೋಡಿ. ಬ್ರಿಟಿಷರು ಹೊರಡಿಸಿದ ನಿಶಸ್ತ್ರೀಕರಣ ಆಜ್ಞೆಯು ಭಾರತೀಯರು ಸರ್ಕಾರದ ಅನುಮತಿ ಇಲ್ಲದೆ ಶಸ್ತ್ರಾಸ್ತ್ರಗಳನ್ನು ಹೊಂದುವರಲಿಲ್ಲ ಮತ್ತು ಈಗಲೇ ಭಾರತೀಯರು ಹೊಂದಿರುವ ಶಸ್ತ್ರಾಸ್ತ್ರಗಳನ್ನು ಕೂಡಲೇ ಸರ್ಕಾರಕ್ಕೆ ಒಪ್ಪಿಸಬೇಕೆಂದು ಹೇಳುತ್ತದೆ. ಇಲ್ಲಿ 2ನೇ ಪ್ರಶ್ನೆ ಏನಿದೆ, ಲಾವಣಿ ಲಕ್ಷಣಗಳನ್ನು ತಿಳಿಸಿ. ಲಾವಣಿ ಜನಪದ ಸಾಹಿತ್ಯದ ವಿಶಿಷ್ಟ ಪ್ರಕಾರವಾಗಿದೆ. ಜನಸಾಮಾನ್ಯರು ರಚಿಸಲ್ಪಟ್ಟ ಲಾವಣಿಗಳು ವಸ್ತುನಿಷ್ಠವಾಗಿದ್ದು ಐತಿಹಾಸಿಕ ಮಹತ್ವ ಹೊಂದಿದೆ. ಇವು ಕಥನಾತ್ಮಕ ಕಾವ್ಯಗಳಾಗಿವೆ. ವೀರರ ಮತ್ತು ಸಾಹಸ ಉದ್ದಾತ ಜೀವನವನ್ನು ವಿವರಿಸುವ ಏಕ ಘಟನೆಯನ್ನು ಆಧರಿಸಿ ಹಾಡಿನ ರೂಪದ ಕಥೆಗಳಾದ ಇಂಥ ಹಲವು ಲಕ್ಷಣಗಳನ್ನು ಲಾವಣಿ ಹೊಂದಿದೆ. ಪ್ರಬಂಧ ಬರೆಯುವುದು. 37 ಪ್ರಶ್ನೆ. ದೂರದರ್ಶನದಿಂದ ಆಗುವ ಪ್ರಯೋಜನಗಳು. ಪ್ರಬಂಧಗಳು ಇನ್ನೊಂದು ವಿಡಿಯೋಗಳು ಮಾಡಲಾಗಿದೆ ಮತ್ತು ಪತ್ರಲೇಖನಗಳು ಇನ್ನೊಂದು ವಿಡಿಯೋ ಪತ್ರಲೇಖನ ಬರೆಯುವುದು. 38. ನಿಮ್ಮನ್ನು ಯಾದಗಿರಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿನಿ ಸಮನ್ವಿತ ಎಂದು ಭಾವಿಸಿಕೊಂಡು ನಿಮ್ಮ ಹಳ್ಳಿಯಿಂದ ವ್ಯಾಸಂಗಕ್ಕೆ ಬರುವ ವಿದ್ಯಾರ್ಥಿನಿಯರ ಅನುಕೂಲಕ್ಕಾಗಿ ಯಾದಗಿರಿ
ಇಲ್ಲಿ ಒಂದು ಸುಸಜ್ಜಿತ ವಿದ್ಯಾರ್ಥಿ ನಿಲಯವನ್ನು ಪ್ರಾರಂಭಿಸುವಂತೆ ಕೋರಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರವನ್ನು ಬರೆಯುವುದು. ಪತ್ರದ ವಿಡಿಯೋವನ್ನು ಸಪರೇಟ್ ಆಗಿ ಮಾಡಲಾಗಿದೆ. ಈ ವಿಡಿಯೋ ನೋಡೋದಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಇಲ್ಲಿ ಕೊಟ್ಟಿರುವಂಥ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರುವಂಥ ಎಲ್ಲ ವಿಡಿಯೋಗಳನ್ನು ನಿಮ್ಮ ಸಹಪಾಠಿಗಳಿಗೆ ಶೇರ್ ಮಾಡಿ ಮತ್ತು ಉಳಿದ ವಿಡಿಯೋಗಳನ್ನು ನೋಡಿರಿ. ಧನ್ಯವಾದಗಳು.